ನಮಸ್ಕಾರ ಎಲ್ಲರಿಗೂ. ವಾರದ ಕತೆ ಕಿಚ್ಚನ ಜೊತೆ ಇವತ್ತಿನ ಒಂದು ಪ್ರೋಮೋದಲ್ಲಿ ಕಿಚ್ಚ ಅವರು ಈ ವಾರದ ಕಿಚ್ಚನ ಚಪ್ಪಳೆ ಯಾರಿಗೆ ಕೊಟ್ಟಿದ್ದಾರೆ ಮತ್ತು ಯಾರನ್ನು ಆಚೆ ಹಾಕಿದ್ದಾರೆ ಅನ್ನೋದು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಾರದ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಗೌಡ ಅವರಿಗೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಧ್ರುವಂತ್ ಅವರಿಗೆ ಈ ಸೀಸನ್ನ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ. ಹಾಗೆ ಅಶ್ವಿನಿ ಗೌಡ ಅವರು ಮತ್ತು ಧ್ರುವಂತ್ ಅವರು ತುಂಬಾನೇ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳಿ ಕಿಚ್ಚ ಅವರು ಮೆಚ್ಚುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗೆ ಈ ವಾರದಲ್ಲಿ ಇವರಿಬ್ಬರು ರೆಕಾರ್ಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವರಿಬ್ಬರನ್ನು ಅವಮಾನ ಮಾಡಿದಂತ ಗಿಲ್ಲಿಯವರ ಕೈಯಿಂದಲೇ ಸನ್ಮಾನ ಮಾಡಿಸಿದ್ದಾರೆ ಅಂತ ಹೇಳ್ಬೋದು. ಮನೆಯಲ್ಲಿ ಏನೇ ಆಗಲಿ ಯಾರೇ ಆಗಲಿ ತಮ್ಮ ಹಠ ಛಲ ಬಿಡದೆ ಆ ಟಾಸ್ಕ್ ನಲ್ಲಿ ಇಟ್ಟಂತ ಫೋಕಸ್ ಅನ್ನು ಗಮನಿಸಿದಂತ ಕಿಚ್ಚ ಅವರು ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಅವರನ್ನು ಸಿಕ್ಕಾಪಟ್ಟೆ ಹೊಗಳ್ತಾರೆ ಮತ್ತು ಸಿಕ್ಕಾಪಟ್ಟೆ ಮೆಚ್ಚುಗೆಯನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಕಿಚ್ಚ ಅವರ ಈ ವಾರದಲ್ಲಿ ನೀವು ನಿಮ್ಮ ಹಠ ಮತ್ತು ಛಲವನ್ನು ಬಿಡದೆ ಮತ್ತು ನಿಮ್ಮಿಬ್ಬರ ವಿರುದ್ಧ ಈ ಮನೆಯಲ್ಲಿ ಎಲ್ಲರೂ ಅಪೋಸಿಟ್ ಆಗಿ ನಿಂತರೂ ಕೂಡ ನೀವು ಟಾಸ್ಕ್ ನಲ್ಲಿ ಚೆನ್ನಾಗಿ ಆಡಿದಿರಿ ಅಂತ ಹೇಳಿ ಮತ್ತು ಈ ವಾರದ ಕೊನೆಯ ಕಿಚ್ಚನ ಚಪ್ಪಾಳೆ ಅವರಿಬ್ಬರಿಗೆ ಕೊಡ್ತಾರೆ ಅಂತ ಹೇಳ್ಬೋದು. ಅದೇ ಸಂದರ್ಭದಲ್ಲಿ ಅಶ್ವಿನಿ ಅವರು ಅಳ್ತಾರೆ. ಸೊ ಇವರು ಎಲ್ಲರೂ ಕೂಡ ನನಗೆ ಕೆಳಗೆ ಹಾಕಿ ತುಳಿತಿದ್ದರು ಮತ್ತು ಕೆಳಗೆ ಹಾಕಿ ಮಾತನಾಡುತ್ತಿದ್ದರು. ಇವರ ಯಾರ ಮಾತನ್ನು ನಾನು ತಲೆ ಕೇಳಿಸಿಕೊಳ್ಳದಲ್ಲಿ ಹುಮ್ಮಸ್ಸಿನಿಂದ ಈ ಒಂದು ಆಟವನ್ನು ಆಡಿಬಿಟ್ಟು ಗೆದ್ದಿದ್ದೇನೆ ಅಂತ ಹೇಳ್ತಾರೆ. ಹಾಗೆ ಕೊನೆಗೆ ಎಲ್ಲರೂ ಕೂಡ ನನಗೆ ಉತ್ತಮ ಕೊಟ್ಟರು ಮತ್ತು ಕಿಚ್ಚನ ಚಪ್ಪಾಳೆಯನ್ನು ಕೊಟ್ಟರು. ಅದನ್ನೆಲ್ಲ ನಾನು ಮರೆಯೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಕಿಚ್ಚ ಅವರು ಹೇಳ್ತಾರೆ, ಏನೇ ಆಗಲಿ ನಾವು ಆಡುವಂತ ಆಟ ಫೋಕಸ್ ಆಗಿರಬೇಕು ಅಂತ ಹೇಳ್ತಾರೆ. ಹಾಗೆ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.